ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ರಾಹುಲ್ ದಯಾನ್. ಈ ಯುದ್ಧದ ಪರಿಸ್ಥಿತಿ ಏನು ನಡೀತಾ ಇದೆ, ಅದರ ಜೊತೆಗೆ ಶಾಂತಿಯ ಮಾತುಕತೆಗೆ ಎರಡೂ ಕಡೆಯ ರಾಷ್ಟ್ರಗಳು ಮುಂದಾಗಿರುವಂತಹ ಸಂದರ್ಭದಲ್ಲೇ ಒಂದು ಮಹತ್ತರವಾದಂಥ ಒಂದು ಡೆವಲಪ್ಮೆಂಟ್ ಇದೆ. ಅಂದರೆ ಈ ಒಂದು ಇವೆಂಟ್ ಶೆಡ್ಯೂಲ್ ಆಗಿದೆ. ಅದೇನಪ್ಪ ಅಂತಂದರೆ, ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏಪ್ರಿಲ್ 12ನೇ ತಾರೀಕು ಇಸ್ರೇಲ್ಗೆ ಭೇಟಿ ನೀಡುವಂಥ ಕಾರ್ಯಕ್ರಮ ಅದು. ಏಪ್ರಿಲ್ 9ರಂದು ಇಸ್ರೇಲ್ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಇದೆ. ಇನ್ನು ಇಸ್ರೇಲ್ಗೆ ಡೊನಾಲ್ಡ್ ಟ್ರಂಪ್ ಭೇಟಿ ನೀಡಿದಾಗ ಇಸ್ರೇಲ್ನ ಅತಿ ದೊಡ್ಡ ಪುರಸ್ಕಾರವನ್ನು ನೀಡಿ ಡೊನಾಲ್ಡ್ ಟ್ರಂಪ್ ಅವರನ್ನು ಗೌರವಿಸುವಂಥ ಪ್ಲ್ಯಾನನ್ನು ಇಸ್ರೇಲ್ ಹಾಕ್ಕೊಂಡಿದೆ. ಹೀಗಾಗಿ ತಮ್ಮ ಇಸ್ರೇಲ್ ಭೇಟಿಗೂ ಮುನ್ನಾನೇ ಕದನ ವಿರಾಮ ಘೋಷಣೆಯಾಗಬೇಕು, ಇಸ್ರೇಲ್ ಮೇಲೆ ಇರಾನ್ನಿಂದ ಯಾವುದೇ ದಾಳಿ ಆಗಬಾರ್ದು ಅನ್ನೋದು ಟ್ರಂಪ್ ಅವರ ಪ್ಲ್ಯಾನ್. ಸೊ ಹೀಗಾಗಿ ಏಪ್ರಿಲ್ 9 ಅಂದರೆ ಇಸ್ರೇಲ್ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಏನಿದೆ ಅದಕ್ಕಿಂತ ಮುಂಚೆನೇ ಕದನ ವಿರಾಮವನ್ನು ಹಿಂಗಾದರೂ ಮಾಡಿ ಜಾರಿ ಮಾಡಿಬಿಡಬೇಕು ಅಂತ ಹೇಳಿ ಟ್ರಂಪ್ ಶತಪ್ರಯತ್ನವನ್ನು ಮಾಡ್ತಿದ್ದಾರೆ. ಸೊ ಇದಕ್ಕೆ ಟ್ರಂಪ್ ಅದರ ಜೊತೆಗೆ ಇರಾನ್ ಮೊರೆ ಹೋಗಿರುವಂಥ, ಅಂದರೆ ಈ ಶಾಂತಿ ಮಾತುಕತೆಗೆ ಮೊರೆ ಹೋಗಿರುವಂಥ ದೇಶಗಳು ಯಾವ್ದ್ಯಾವುದು? ಪಾಕಿಸ್ತಾನ, ಒಮಾನ್, ಟರ್ಕಿ. ಸೊ ಈ ರಾಷ್ಟ್ರಗಳ ಮಧ್ಯಸ್ಥಿಕೆಯಲ್ಲಿ ಪಾಕಿಸ್ತಾನದಲ್ಲಿ ಶಾಂತಿ ಮಾತುಕತೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇರಾನ್ ಹೇಳ್ತಿರುವಂಥದ್ದು ಏನಪ್ಪ ಅಂತಂದರೆ, ಅಮೆರಿಕಾದಲ್ಲಿರುವಂಥ ಸಣ್ಣ ಪುಟ್ಟ ನಾಯಕರ ಜೊತೆ ನಾವು ಮಾತಾಡಲ್ಲ ಅಂತ ಹೇಳ್ತಾ ಇದೆ. ಸೊ ಹೀಗಾಗಿ ಪಾಕಿಸ್ತಾನಕ್ಕೆ ಅಮೆರಿಕಾದ ಉಪಾಧ್ಯಕ್ಷರಾಗಿರುವಂಥ JD ವ್ಯಾನ್ಸ್ ಅವರೇ ಖುದ್ದಾಗಿ ಹೋಗುವಂಥ ಸಾಧ್ಯತೆ ಇದೆ. ಇನ್ನು JD ವ್ಯಾನ್ಸ್ ಜೊತೆಗೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಮಧ್ಯೆ ಈ ಶಾಂತಿ ಮಾತುಕತೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಷಯ ಏನು ಅಂತಂದರೆ, ಪಾಕಿಸ್ತಾನದಲ್ಲಿ ಈ ಎರಡೂ ದೇಶಗಳ ಮಧ್ಯೆ ಶಾಂತಿ ಮಾತುಕತೆ ಆಗ್ತಾ ಇದೆ ಅನ್ನುವಂಥದ್ದು. ಯಾಕೆ ಅಂತಂದರೆ, ಪಾಕಿಸ್ತಾನಕ್ಕೂ ಈ ಒಂದು ಮಧ್ಯಸ್ಥಿಕೆಯನ್ನು ವಹಿಸಿದಂಥ ಸಂದರ್ಭದಲ್ಲಿ ಜಿಯೋಪೊಲಿಟಿಕಲಿ ನಾವು ನೋಡೋ ಹಾಗಿದ್ರೆ ಕೆಲವೊಂದಷ್ಟು ಲಾಭ ಅಂತೂ ಆಗೇ ಆಗ್ತಾ ಇದೆ. ಅಂದರೆ ಮೊದಲನೇದಾಗಿ ನಮಗೆ ಕಾಣಿಸುವಂಥದ್ದು, ಈ ಒಂದು ಮೀಡಿಯೇಷನನ್ನು ಮಾಡಿದ್ರೆ, ಅಂದರೆ ಈ ಪೀಸ್ ಟಾಕ್ಗೆ, ಶಾಂತಿಯ ಮಾತುಕತೆಗೆ ನಾನು ಮಧ್ಯಸ್ಥಿಕೆಯನ್ನು ವಹಿಸಿದರೆ ಅದರ ಕಂಪ್ಲೀಟ್ ಕ್ರೆಡಿಟ್ ನನಗೇ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರ ಪಾಕಿಸ್ತಾನಕ್ಕಿದೆ. ಹಾಗಿದ್ರೆ ಮೊದಲನೇ ಕಾರಣ ಏನಪ್ಪ ಈ ರೀತಿಯಾದಂಥ ಒಂದು ನಿಲುವು ಪಾಕಿಸ್ತಾನಕ್ಕೆ ಬರೋದಕ್ಕೆ ಅಂತಂದರೆ, ಈ ಮೀಡಿಯೇಷನ್ ಮಾಡೋದ್ರ ಮೂಲಕ ಶ್ರೀಮಂತ ಗಲ್ಫ್ ರಾಷ್ಟ್ರಗಳಿಗೆ ನಾನು ನಿಮಗಿಂತ ಏನು ಕಡಿಮೆ ಇಲ್ಲ ಅನ್ನೋದನ್ನು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ, ಅಂದರೆ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ತೋರಿಸ್ಕೊಳ್ಳೋಕೆ ಪಾಕಿಸ್ತಾನಕ್ಕೆ ಇದು ಒಳ್ಳೆ ಚಾನ್ಸ್ ಅಂತ ಹೇಳ್ಬೋದು. ಈ ಶಾಂತಿಯ ಮಾತುಕತೆ ಮಧ್ಯಸ್ಥಿಕೆ ವಹಿಸೋದ್ರ ಹಿಂದೆ ಪಾಕಿಸ್ತಾನದ ಕೆಲವೊಂದಷ್ಟು ಸ್ವಾರ್ಥ ಕೂಡ ಇದೆ. ಅದರಲ್ಲಿ ಪ್ರಮುಖವಾಗಿ ನಮಗೆ ಕಾಣಿಸುವಂಥದ್ದು ಇದು. ಏಕೆಂದರೆ ಗಲ್ಫ್ ದೇಶಗಳೇ ಈಗ ಹಾನಿಗೊಳಗಾಗ್ತಾ ಇವೆ. ಅಂಥ ಸಂದರ್ಭದಲ್ಲಿ ನಾನು ಮುಂದೆ ನಿಂತ್ಕೊಂಡು, ನಾನು ಖುದ್ದಾಗಿ ನೇತೃತ್ವವನ್ನು ವಹಿಸಿ ನಿಮ್ಮ ಮೇಲೆ ಆಗ್ತಿರುವಂಥ ದಾಳಿಯನ್ನು ನಾನು ನಿಲ್ಲಿಸಿದೆ ಅನ್ನುವಂಥ ಒಂದು ಕ್ಲೇಮನ್ನು ಅಥವಾ ಆ ಕ್ರೆಡಿಟನ್ನು ತೆಗೆದುಕೊಳ್ಳೋದಕ್ಕೆ ಪಾಕಿಸ್ತಾನ ಪ್ಲ್ಯಾನ್ ಮಾಡ್ತಾ ಇದೆ. ಇನ್ನು ಎರಡನೇ ಕಾರಣ ಏನು ಅಂತಂದರೆ, ಇರಾನ್ನಲ್ಲಿ ಈಗಾಗಲೇ ಅಲ್ಲೋಲ ಕಲ್ಲೋಲ ಸ್ಥಿತಿ ಇದೆ, ಅಭದ್ರತೆಯ ಸ್ಥಿತಿ ಆಗಿದೆ. ಸೊ ಇದೇ ಸ್ಥಿತಿ ಮುಂದುವರೆದ್ರೆ ಇರಾನ್ನ ಶಿಯಾ ಮುಸ್ಲಿಮರು ಪಕ್ಕದಲ್ಲೇ ಇರುವಂಥ ಪಾಕಿಸ್ತಾನದ ಗಡಿಗೆ ಬರಬಹುದು. ಗಡಿಗೆ ಬಂದವರು ಸುಮ್ಮನೆ ಇರ್ತಾರಾ? ಗಡಿ ನುಗ್ಗಿ ಒಳಗಡೆ ಬಂದುಬಿಡಬಹುದು. ಸೊ ಸುಮಾರು 1000 ಕಿಲೋಮೀಟರ್ ಗಡಿಯನ್ನು ಪಾಕಿಸ್ತಾನ್ ಇರಾನ್ ಜೊತೆಗೆ ಹಂಚಿಕೊಳ್ಳುತ್ತೆ. ಆಗ ಆ ಯುದ್ಧದ ನಿರಾಶ್ರಿತರು ಏನು ಮಾಡ್ತಾರೆ, ಇರಾನ್ನಿಂದ ಪಾಕ್ನೊಳಗೆ ನುಗ್ಗೋಕೆ ಯತ್ನ ಮಾಡಬಹುದು. ಸೊ ಪಾಕ್ನೊಳಗೆ ಬಂದಂತಹ ಸಂದರ್ಭದಲ್ಲಿ ಅರಾಜಕತೆ ಸೃಷ್ಟಿಯಾಗಬಹುದು. ಅವ್ರನ್ನ ಕಂಟ್ರೋಲ್ ಮಾಡೋದೇ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಚಾಲೆಂಜ್ ಆಗಬಹುದು. ಯಾಕಂದರೆ ಇರಾನ್ ನಿರಾಶ್ರಿತರನ್ನು ನಿಭಾಯಿಸುವಂಥ ಶಕ್ತಿ ಪಾಕಿಸ್ತಾನಕ್ಕೆ ಇಲ್ಲವೇ ಇಲ್ಲ. ಈಗಾಗಲೇ ಅಫ್ಘಾನ್ನ ಗಡಿ ಸಂಘರ್ಷದಿಂದ ಅಫ್ಘಾನ್ನ ನಿರಾಶ್ರಿತರು ಪಾಕಿಸ್ತಾನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅವರನ್ನು ಮೇಂಟೈನ್ ಮಾಡಿ, ಅವರನ್ನು ಆ ನೆಲದ ಕಾನೂನನ್ನು ಗೌರವಿಸೋ ರೀತಿ ಮಾಡೋದೇ ಈಗ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ. ಸೊ ಈಗ ಅಫ್ಘಾನ್ ನಿರಾಶ್ರಿತರನ್ನು ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಇನ್ನು ಇರಾನಿಂದ ಕೂಡ ಜನ ಬಂದರೆ ನಮ್ಮ ಕಥೆ ಏನು ಅನ್ನುವಂಥದ್ದು ಪಾಕಿಸ್ತಾನದ ಲೆಕ್ಕಾಚಾರ. ಸೊ ಇನ್ನು ಪಾಕ್ನಲ್ಲಿ ಈಗಾಗಲೇ ಪೆಟ್ರೋಲ್, ಡೀಸೆಲ್, ಇಂಧನದ ಕೊರತೆ ಉಂಟಾಗಿದೆ. ಇದರಿಂದ ತಮ್ಮ ಗಣರಾಜ್ಯೋತ್ಸವ ಏನಿತ್ತು, ಪಾಕಿಸ್ತಾನ ದೇಶದ ಗಣರಾಜ್ಯೋತ್ಸವ, ಅದನ್ನೇ ಪಾಕಿಸ್ತಾನ ಪೋಸ್ಟ್ಪೋನ್ ಮಾಡಿಬಿಟ್ಟಿದೆ. ಶಾಲಾ ಕಾಲೇಜುಗಳು ಆನ್ಲೈನ್ ಮೋಡ್ಗೆ ಜಾರಿದ್ದಾವೆ. ಸರ್ಕಾರಿ ಕಚೇರಿ, ಖಾಸಗಿ ಕಚೇರಿ ಎಲ್ಲ ಸಿಬ್ಬಂದಿಗಳಿಗೂ ವರ್ಕ್ ಫ್ರಮ್ ಹೋಮ್ ನೀಡಲಾಗಿದೆ. ಸೊ ಅರಾಜಕತೆ ಯಾವ ರೀತಿಯಾಗಿ ಪಾಕಿಸ್ತಾನದಲ್ಲಿ ಸೃಷ್ಟಿಯಾಗಿದೆ ಅಂತ ನೋಡಿ. 1 ಲೀಟರ್ ಪೆಟ್ರೋಲ್ ಬೆಲೆ ಅಲ್ಲಿನ ರೂಪಾಯಿ ಪ್ರಕಾರ, ಪಾಕಿಸ್ತಾನದ ರೂಪಾಯಿ ಪ್ರಕಾರ 321. ಇನ್ನು 1 kg ಅಕ್ಕಿ ಬೆಲೆ ಪಾಕಿಸ್ತಾನದ ರೂಪಾಯಿ ಪ್ರಕಾರ 385. ಸೊ ಇಷ್ಟು ದೊಡ್ಡ ಮಟ್ಟದ ಹಾಹಾಕಾರ, ಅರಾಜಕತೆ ಸೃಷ್ಟಿಯಾಗಿರುವಂತಹ ಸಂದರ್ಭದಲ್ಲಿ ಎಕ್ಸ್ಟ್ರಾ ನಿರಾಶ್ರಿತರನ್ನು ಕರ್ಕೊಂಡು ಬಂದು ನಾವ್ಯಾಕೆ ಸುಮ್ಮನೆ ಪಡಬಾರ್ದಂಥ ಪಡಬೇಕು ಅನ್ನುವಂಥದ್ದು ಪಾಕಿಸ್ತಾನದ ಲೆಕ್ಕಾಚಾರ. ಇನ್ನು ಮೂರನೇದು, ಜಗತ್ತಿನ ದೃಷ್ಟಿಯಲ್ಲಿ ಪಾಕಿಸ್ತಾನ ಅಂತಂದರೆ ಟೆರರಿಸಮನ್ನು ಪೋಷಣೆ ಮಾಡುವಂಥ ರಾಷ್ಟ್ರ ಅಂತಾನೆ ಆ ಒಂದು ಇಮೇಜನ್ನು ಪಾಕಿಸ್ತಾನನೇ ಕಟ್ಟಿಕೊಟ್ಟಿದೆ. ಸೊ ಹೀಗಾಗಿ
ಈ ಮೀಡಿಯೇಷನನ್ನು, ಈ ಮಧ್ಯಸ್ಥಿಕೆಯನ್ನು ವಹಿಸಿದಂತಹ ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲಿ ಪಾಕ್ನ ವರ್ಚಸ್ಸು ಮಾಡಿಫೈ ಆಗ್ಬೋದು, ವೃದ್ಧಿ ಆಗ್ಬೋದು. ಸೊ ನಮಗೆ ಒಂದು ಚಾನ್ಸ್ ಸಿಕ್ಕಿದೆ ಇದನ್ನು ವೃದ್ಧಿ ಮಾಡಿಕೊಳ್ಳೋಕೆ ಅನ್ನುವಂಥದ್ದು ಪಾಕಿಸ್ತಾನದ ಒಂದು ನಿರ್ಧಾರವಾಗಿದೆ, ಅಂದರೆ ಯೋಚನೆ ಆಗಿದೆ. ಈಗಾಗಲೇ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದೆ ಪಾಕಿಸ್ತಾನದ ಇಮೇಜ್. ಯಾಕೆ ಅಂತಂದರೆ ಸದಾ ಟೆರರಿಸಮನ್ನು ಪೋಷಣೆ ಮಾಡಿಕೊಳ್ತಾ ಅದರ ಜೊತೆಗೆ ಈಗ ನಡೀತಿರುವಂಥ ಯುದ್ಧಗಳೇನಿದ್ದಾವೆ ಅಫ್ಘಾನಿಸ್ತಾನದ ಜೊತೆಗಿರ್ಬೋದು, ಬಲೂಚಿಸ್ತಾನದ ಜೊತೆಗಿರ್ಬೋದು. ಸೊ ಹೀಗಾಗಿ ಪಾಕಿಸ್ತಾನದ ಇಮೇಜ್ ಜಾಗತಿಕವಾಗಿ ಬೇಜಾನ್ ಡ್ಯಾಮೇಜ್ ಆಗಿದೆ. ಅದರ ಜೊತೆಗೆ ಆಪರೇಷನ್ ಸಿಂಧೂರದಲ್ಲಿ ಭಾರತದಿಂದ ತಿಂದಂಥ ಏಟಿರ್ಬೋದು, ಜೊತೆಗೆ ಅವರೇ ಮೇಲೆ ಬಿದ್ದು ಕಾಲು ಹಿಡ್ಕೊಂಡು ನಾವು ಕಾಂಪ್ರಮೈಸ್ ಆಗ್ತೀವಿ, ಯುದ್ಧ ನಿಲ್ಲಿಸಿ ಅಂತ ಹೇಳಿ ಬೇಡ್ಕೊಂಡಂಥ ಒಂದು ದೃಶ್ಯಗಳು ಜಗತ್ತಿನ ಕಣ್ಮುಂದೆ ಹಾಗೆ ಇದೆ. ಸೊ ಹೀಗಾಗಿ ಈ ಎಲ್ಲ ಇಮೇಜನ್ನು ಸೈಡ್ಗೆ ತಳ್ಳಿ ನಾವು ಕೂಡ ಪ್ರಪಂಚದ ಫಾಸ್ಟ್ ಮೂವಿಂಗ್ ಕಂಟ್ರಿ, ಅದರ ಜೊತೆಗೆ ನಮ್ಮ ದೇಶದ ಆರ್ಥಿಕತೆ ಗಟ್ಟಿಯಾಗಿದೆ, ನಾವು ಕೂಡ ಅಭಿವೃದ್ಧಿಯನ್ನು ಕಾಣ್ತಿರುವಂಥ ದೇಶ ಅನ್ನುವಂಥ ಇಮೇಜನ್ನು ಕಟ್ಕೊಳ್ಳಿಕ್ಕೆ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಇದು ಒಂದು ಒಳ್ಳೆ ಚಾನ್ಸ್. ಸೊ ಹೀಗಾಗಿ ಕದನ ವಿರಾಮ ಏನಾದರೂ ಪಾಕಿಸ್ತಾನದ ನೇತೃತ್ವದಲ್ಲಿ ಅಂದರೆ ಮಧ್ಯಸ್ಥಿಕೆಯಲ್ಲಿ ಘೋಷಣೆ ಆಯಿತು ಅಂತಾದರೆ ಇರಾನ್ ನಿರಾಶ್ರಿತರ ಸಮಸ್ಯೆ ಉದ್ಭವಿಸಲ್ಲ, ಜಾಗತಿಕವಾಗಿ ಪಾಕಿಸ್ತಾನದ ಇಮೇಜ್ ವೃದ್ಧಿ ಆಗುತ್ತೆ, ಗಲ್ಫ್ ರಾಷ್ಟ್ರಗಳಿಗಿಂತ ತಾನೇನು ಕಮ್ಮಿ ಇಲ್ಲ ಅಥವಾ ಅವುಗಳಿಗಿಂತ ನಾನು ಮೇಲಿದ್ದೀನಿ ಅನ್ನುವಂಥ ವಾದವನ್ನು ಪಾಕಿಸ್ತಾನ್ ಜಗತ್ತಿನ ಮುಂದೆ ಮಂಡನೆ ಮಾಡಿದಂತೆ ಆಗುತ್ತೆ. ಅದರ ಜೊತೆಗೆ ಈಗ ಪಾಕಿಸ್ತಾನದಲ್ಲಿ ಯಾವ ಒಂದು ಪಾಡನ್ನು ಪಾಕಿಸ್ತಾನದ ಜನರು ಅನುಭವಿಸ್ತಾ ಇದ್ದಾರೋ, ಹಣದುಬ್ಬರ ಆಗಿರ್ಬೋದು, ಊಟದ ಅಂದರೆ ಆಹಾರದ ಹಾಹಾಕಾರ ಆಗಿರ್ಬೋದು, ಜೊತೆಗೆ ಇರುವಂಥ ವಸ್ತುಗಳ ಬೆಲೆ ಕೂಡ ಗಗನಕ್ಕೇರಿರುವಂಥದ್ದಿರ್ಬೋದು. ಸೊ ಎಲ್ಲ ಪಾಡಿನಿಂದ ನನಗೂ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಪಾಕ್ನ ಒಂದು ಲೆಕ್ಕಾಚಾರ. ಸೊ ಪಾಕಿಸ್ತಾನ ಏನೋ ಲೆಕ್ಕಾಚಾರ ಹಾಕಿ ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದೆ, ಬಟ್ ಎಲ್ಲ ಪ್ಲ್ಯಾನ್ ಪ್ರಕಾರ ಆಗುತ್ತಾ ಅನ್ನೋದೇ ಈಗಿರುವಂಥ ಸದ್ಯದ ಪ್ರಶ್ನೆ. ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಪಾಕ್ನ ನಂಬದೇ ಇರುವಂಥ ದೇಶಗಳು ಈ ಪಾಕಿಸ್ತಾನವನ್ನು ನಂಬಿ ಮಧ್ಯಸ್ಥಿಕೆ ವಹಿಸುತ್ತೆ ಅಂತ ಅದನ್ನು ನಂಬಿಕೊಂಡು ಅಮೆರಿಕ ಹಾಗೂ ಇರಾನ್ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸುತ್ತಾ, ಪಾಕಿಸ್ತಾನದಲ್ಲಿ ಸೂಚಿಸುತ್ತಾ ಕಾದು ನೋಡಬೇಕು. ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಸ್ಪೆಷಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.